ರೈತರಿಗೆ ಯೂರಿಯಾ ಕೊಡಲಾಗದ ಸರ್ಕಾರಗಳು ಯಾವ ಪುರುಷಾರ್ಥಕ್ಕಾಗಿ ರೈತಪರ ಎಂದು ಹೇಳಿಕೊಳ್ಳುತ್ತವೆ? ಪಟ್ಟಣದಲ್ಲಿ KPRS ಜಿಲ್ಲಾ ಸಂಚಾಲಕ ಚನ್ನರಾಯಪ್ಪ ಆಕ್ರೋಶ. ಬಾಗೇಪಲ್ಲಿ ಪಟ್ಟಣದಲ್ಲಿ ಸೋಮವಾರ ಯೂರಿಯಾ ರಸಗೊಬ್ಬರಕ್ಕಾಗಿ ಮುಂಜಾನೆ ಸುಮಾರು 5 ಗಂಟೆಯಿಂದಲೇ ರೈತರು ರಸಗೊಬ್ಬರ ವಿತರಣಾ ಮಳಿಗೆಗಳ ಮುಂಭಾಗದಲ್ಲಿ ಸಾಲುಗಟ್ಟಿ ನಿಂತಿದ್ದರು. ಬೆಳಗ್ಗೆ ಸುಮಾರು 10 ಗಂಟೆ ಆಗುತ್ತಿದ್ದರೂ ಕೂಡ ಸಮರ್ಪಕ ರೀತಿಯಲ್ಲಿ ವಿತರಕರು ಬಾಗಿಲು ತೆಗೆಯದೆ ರೈತರನ್ನು ಸತಾಯಿಸಿದ್ದಾರೆ. ಇದರಿಂದ ಆಕ್ರೋಶಗೊಂಡ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಸಂಚಾಲಕ ಚನ್ನರಾಯಪ್ಪ ಮತ್ತಿತರರು ಸ್ಥಳಕ್ಕೆ ಆಗಮಿಸಿ ಸರ್ಕಾರಗಳ ವಿರುದ್ಧ ಹರಿಹಾಯ್ದಿದ್ದಾರೆ. ಭಾಷಣಗಳಲ್ಲಿ, ಅಧಿವೇಶನಗಳಲ್ಲಿ ನಾವು ರೈತಪರ ಎಂದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಹೇಳಿಕೊಳ್ಳುತ್ತಿವೆ. ಆದರೆ ರೈತರಿಗೆ ಸಮರ್ಪಕ ರೀತಿಯಲ್ಲಿ ಯೂರಿಯಾ ರಸಗೊಬ್ಬರವನ್ನು ಕೂಡ ನೀಡಲು ಸಾಧ್ಯವಾಗುತ್ತಿಲ್ಲ. ಇನ್ನು ಅಧಿಕಾರಿಗಳು ರಾಜಕಾರಣಿಗಳಿಗೆ ತೊತ್ತುಗಳಂತೆ ವರ್ತಿಸಿ ರೈತರನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ. ಇದರಿಂದಾಗಿ ರೈತರು ಸಂಕಷ್ಟಕ್ಕೀಡಾಗುತ್ತಿದ್ದಾನೆ. ಹಾಗಾಗಿ ಈ ಸರ್ಕಾರಗಳ ಮತ್ತು ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಧೋರಣೆಯಿಂದ ಆತ್ಮಹತ್ಯೆಗಳು ಕೂಡ ನಡೆಯುತ್ತಿವೆ. ಹಾಗಾಗಿ ರೈತರಿಗೆ ಕನಿಷ್ಠ ಯೂರಿಯಾವನ್ನು ಕೂಡ ನೀಡಲಾಗದಂತಹ ಸರ್ಕಾರಗಳು ಯಾವ ಪುರುಷಾರ್ಥಕ್ಕಾಗಿ ನಾವು ರೈತಪರ ಎಂದು ಹೇಳಿಕೊಳ್ಳುತ್ತವೆ ಎಂದು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಇವತ್ತಿನ ಪರಿಸ್ಥಿತಿಯಲ್ಲಿ ಬಾಗೇಪಲ್ಲಿ ತಾಲೂಕಿನಲ್ಲಿ ರೈತರ ಪರಿಸ್ಥಿತಿ ಇವತ್ತು ಗಂಡಾಂತರಕಾರಿ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಕಾರಣ ಇಷ್ಟೇ, ಇವತ್ತು ಕೃಷಿ ಇಲಾಖೆ ಕೆಲಸ ಮಾಡಬೇಕಾಗಿತ್ತು ಮತ್ತು ಜನಪ್ರತಿನಿಧಿಗಳು ರೈತರ ಬಗ್ಗೆ ಕಾಳಜಿ ವಹಿಸಬೇಕಾಗಿತ್ತು. ರೈತರ ಪರಿಸ್ಥಿತಿ ಇವತ್ತು ಬೀದಿಗೆ ತಳ್ಳಿರ್ತಕ್ಕಂಥ ಜನಪ್ರತಿನಿಧಿಗಳ ಕಾರ್ಯವೈಖರಿಯನ್ನು ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ನಾವು ಖಂಡನೆಯನ್ನು ಮಾಡ್ತೇವೆ. ಯಾಕಂತ ಹೇಳಿದ್ರೆ ಬಿತ್ತನೆ ಸಂದರ್ಭದಲ್ಲಿ ಬಿತ್ತನೆ ಆಗಿದೆ, ಆ ಬಿತ್ತನೆಗೆ ಬೇಕಾದಂತ ರಸಗೊಬ್ಬರಗಳನ್ನು ತರಿಸ್ತಕ್ಕಂಥದ್ದು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಜವಾಬ್ದಾರಿ. ಇವತ್ತು ಅಧಿಕಾರಿಗಳು ಜನಪ್ರತಿನಿಧಿಗಳು ಕೈ ಮುಡಿಸಿಕೊಂಡು ರೈತರನ್ನ ಬೆಳಗ್ಗೆ 5 ಗಂಟೆಯಿಂದ ಇದುವರೆಗೂ ಸಾವಿರಾರು ಜನ ರೈತರು ಇವತ್ತು ಯೂರಿಯಾಗಾಗಿ ಇವತ್ತು ಕ್ಯೂನಲ್ಲಿ ನಿಂತಿರ್ತಕ್ಕಂಥದ್ದು ಇವತ್ತು ನಾವು ನೋಡ್ತಾ ಇದ್ದೇವೆ. ಇದು ಜನಪ್ರತಿನಿಧಿಗಳಿಗೆ, ಶಾಸಕರಿಗೆ ನಾಚಿಕೆ ಆಗಬೇಕು. ಇವತ್ತು ಅಧಿಕಾರಿಗಳಿಗೆ ನಾಚಿಕೆ ಆಗಬೇಕು. ರೈತರ ಓಟನ್ನು ಪಡೆದಿರ್ತಕ್ಕಂಥ ನೀವು ರೈತರಿಗೆ ಕನಿಷ್ಠ ರಸಗೊಬ್ಬರ ಕೊಡ್ಲಿಕ್ಕೆ ಆಗಲಿಲ್ಲ ಅಂತಂದ್ರೆ ನೀವ್ಯಾಕೆ ಶಾಸಕರಾಗಿರ್ಬೇಕಂತೇಳಿ ಇವತ್ತು ನಾವು ಒತ್ತಾಯವನ್ನ ಮಾಡ್ತೇವೆ. ಕರ್ನಾಟಕ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಹೇಳ್ತದೆ ರೈತರಿಗೆ ರಸಗೊಬ್ಬರ ನಾವು ಜಾಸ್ತಿ ತಂದಿದ್ದೀವಿ, ದಾಸ್ತಾನುಗಳಲ್ಲಿ ಜಾಸ್ತಿ ಇಟ್ಟಿದ್ದೀವಿ ಅಂತೇಳಿ. ಎಲ್ಲಿ ಸ್ವಾಮಿ ಇಟ್ಟಿದ್ದೀರಿ? ಇವತ್ತು ರೈತರು ಬೀದಿ ಬದಲಾಗಿದ್ದಾರೆ. ರೈತರು ಇವತ್ತು ಬಜಾರಲ್ಲಿ ಸಾಯ್ತಾ ಇದ್ದಾರೆ. ಅಷ್ಟೋ ಇಷ್ಟೋ ಮಳೆ ಬಂದು ಜೋಳ ಹಾಕೊಂಡಿದ್ರೆ ಆ ಜೋಳಗೆ ಬೇಕಾದಂತ ಯೂರಿಯಾ ಕೊಡ್ಲಿಕ್ಕೆ ಯೋಗ್ಯತೆ ಇಲ್ಲದೆ ಅಂತಕ್ಕಂಥದ್ದು. ಇವತ್ತು ನೀವು ಪುಕ್ಸಾಟಿ ಕೊಡ್ತಾ ಇಲ್ಲ, ದುಡ್ಡು ತಗೊಂಡು ಕೊಡ್ತಾ ಇದ್ದೀರಿ. ಹಣ ಕೊಡ್ತಾರೆ ರೈತರು, ಜಾಬಿಂದ ಹಣ ಕೊಟ್ಟು ನೀವು ಯೂರಿಯಾ ಕೊಡಿ ಅಂದ್ರೆ ಯೂರಿಯಾ ಕೊಡ್ಲಿಕ್ಕೆ ಅನ್ಯಾಯಕ್ಕಾದಂತ ಶಾಸಕರಲ್ಲಿ ಗೆದ್ದಿರ್ತಕ್ಕಂಥದ್ರಿಂದ ಇವತ್ತು ರೈತರಿಗೆ ಈ ಸಮಸ್ಯೆ ಆಗಿದೆ. ಕೃಷಿ ಇಲಾಖೆ ಅವರಿಗೆ ನಾವು ಕ್ವಶನ್ ಮಾಡ್ತೀವಿ.